ಹೇ ವಾಟ್ಸಪ್ ಬ್ಯೂಟಿಫುಲ್ ಪೀಪಲ್, ಇನ್ನೇನು ಕೆಲವೇ ನಿಮಿಷ ಮ್ಯಾಚ್ ಸ್ಟಾರ್ಟ್ ಆಗೋದೈತಿ. ಇನ್ನೊಂದು 4 ನಿಮಿಷದಾಗ ಟಾಸ್ ಶುರು ಆಗುತ್ತೆ. ಫಸ್ಟ್ RCB ವರ್ಸಸ್ KKR ಲೈವ್ ರಿಯಾಕ್ಷನ್ ವಿಡಿಯೋಸ್ನ ಕ್ಯಾಪ್ಚರ್ ಮಾಡೋಣ, ಲೈವ್ ರಿಯಾಕ್ಷನ್ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡೀನಿ. ಸೊ ಓಪನಿಂಗ್ ಸೆರೆಮನಿ ಎಲ್ಲ ಮುಗೀತು. ಇನ್ನೇನು 4 ನಿಮಿಷದಾಗ ಮ್ಯಾಚ್ ಆಗುತ್ತೆ, ಟಾಸ್ ಆಗುತ್ತೆ. ಟಾಸ್ದು ಎಲ್ಲ ಚೆಕ್ ಮಾಡೋಣ, ಪ್ಲೇಯಿಂಗ್ 11 ಎಲ್ಲ ನೋಡೋಣ, ಮಸ್ತ್ ಎಂಜಾಯ್ ಮಾಡೋಣ. ವ್ಯೂ ಜಾಸ್ತಿ ಲೈವ್ ಸ್ಟ್ರೀಮ್ ಮಾಡೋಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಕಾಪಿರೈಟ್ಸ್ ಕ್ಲೇಮ್ ಬರ್ತಿರುತ್ತೆ. ಅದಕ್ಕೆ ಕಾಪಿರೈಟ್ ಬ್ಲಾಕ್ ಆಗ್ಬಿಡ್ತೈತೆ ವಿಡಿಯೋ, ಅದಕ್ಕೋಸ್ಕರ ಜಾಸ್ತಿ ಸ್ಟ್ರೀಮ್ ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು 2 ನಿಮಿಷದಾಗ, ಇನ್ನೂ 1 ನಿಮಿಷದಾಗ ಅವನವನ ಟಾಸ್ ಸ್ಟಾರ್ಟ್ ಆಕೈತಿ. ಟಾಸ್ ನೋಡೋಣ. ಅವನವನ ಬಾಯ್ ಕರೆಂಟ್ ಹೋಯ್ತು, ಫ್ಲಾಶ್ ಲೈಟ್ ಹಾಕ್ಕೊಂಡು ಅವನವನ ವಿಡಿಯೋ ಮಾಡತ್ತೀನಿ. ಕರೆಂಟ್ ರಜತ್ ಒಂದಕ್ಕೆ ಆರ್ ಸಿ ಬಿ ಟಾಸ್ ಗೆದ್ದವನ ಬೌಲಿಂಗ್ ತೊಗೊಂಡೈತಿ. ಚೇಸಿಂಗ್ RCB ಟಾಸ್ ಗೆದ್ದೈತಿ, ಬೌಲಿಂಗ್ ತೊಗೊಂಡೈತಿ. ಚೇಸಿಂಗ್ ನಮ್ಮ ಬೌಲಿಂಗ್ ಹೆಂಗೈತೆ ಅಂತ ಹೇಳಿ ಇವಾಗ ಗೊತ್ತಾಗ್ಬಿಡ್ತೈತಿ. ಇಷ್ಟೊತ್ತು ಈಗ ಗೊತ್ತಾಗ್ಬಿಡ್ತೈತಿ ನಮ್ಮ ಬೌಲಿಂಗ್ ಹೆಂಗೈತೆ ಅಂತ ಹೇಳಿ. RCB ಟಾಸ್ ಗೆದ್ದೈತಿ, ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ಯಾರ. ಸೊ ನಮ್ಮ RCB ಬೌಲಿಂಗ್ ಹೆಂಗೈತೆ ಅಂತ ಹೇಳಿ ಇವತ್ತು ಗೊತ್ತಾಕೈತಿ. ಸೊ ಈಗ ಪ್ಲೇಯಿಂಗ್ 11 ಏನಂತ ಹೇಳಿ ಈಗ ಗೊತ್ತಾಗೈತಿ. ಸೊ ಅಪ್ಡೇಟ್ ಕೊಡ್ತೀನಿ ಪಟ್ ಅಂತೇಳಿ, ಅಂದ್ರೆ ಲೈವ್ ನಾನೊಂದು ಪ್ಲೇಯಿಂಗ್ 11 ಪ್ಲ್ಯಾನ್ ಮಾಡಿದ್ದೆ. ಸೊ ಇವ್ರು ಯಾವ ಥರ ಪ್ಲೇಯಿಂಗ್ 11 ಇವ್ರು ಇಟ್ಕೊಂಡಾರ ಅಂಥೇಳಿ ಈಗ ಗೊತ್ತಾಕೈತಿ. ಸೊ ಲೆಟ್ಸ್ ಸಿ. RCB ಪ್ಲೇಯಿಂಗ್ 11 ಬಂದೈತಿ. ಪ್ಲೇಯಿಂಗ್ 11ದಾಗ ಭುವನೇಶ್ವರ್ ಕುಮಾರ ಇಲ್ಲ, ಫಸ್ಟ್ ಬೌಲಿಂಗ್ ಐತಿ. ಬಟ್ ಭುವನೇಶ್ವರ್ ಜಾಗದಾಗ ರಸಿಕ್ ಸಲಾಮ್ ಅದಾನ, ಸ್ವಪ್ನಿಲ್ ಸಿಂಗ್ ಜಾಗದಾಗ ಶ್ರೇಯಸ್ ಶರ್ಮಾ ಅದಾನ. ಗೊತ್ತಿಲ್ಲ ಯಾಕೆ ಬೂಯಿ ಇಲ್ಲ ಅಂದರೆ, ಫಸ್ಟ್ ಬೌಲಿಂಗ್ ಬೂಯಿ ಇರಬೇಕಾಗಿತ್ತು, ಬೂಯಿ ಇಲ್ಲ, ಗೊತ್ತಿಲ್ಲ ಯಾಕೆ ಬೂಯಿ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಲೆಟ್ಸ್ ಸಿ. ವಿರಾಟ್, ಸಾಲ್ಟ್, ಪತಿದಾರ, ಸ್ಟೋನ್, ಜಿತೇಶ್, ಟಿಮ್ ಡೇವಿಡ್, ಕುರ್ನಾಲ್ ಪಾಂಡ್ಯ ಅದಾರ. 4 ಜನ ಬೌಲರ್, ರಸಿಕ್ ಸಲಾಮು, ಸುಯೇಶ್, ಜಾಶ್, ಯಶ್ ದಯಾಲ್. ರಸಿಕ್ ಸಲಾಮ್ ಅದಾನ, ಭೂವಿ ಇಲ್ಲ. ಆ್ಯಂಡ್ ನಾನು ಹೇಳ್ದೆ KKR ಪ್ಲೇಯಿಂಗ್ 11ದಾಗ ಒಂದ ಮಿಸ್ ಐತಿ. ಮನೀಶ್ ಪಾಂಡ್ಯ ಜಗದಾಗ ಯಾವುದೇ ಒಬ್ಬ ಯಂಗ್ಸ್ಟರ್ ರಘುವಂಶನ್ ಕರ್ಕೊಂಬಂದ್ಬಿಟ್ರೆ, ನಾನು ಹೇಳಿದ್ದ ಸ್ಪೆನ್ಸರ್ ಜಾನ್ಸನ್ನ ಬರ್ತಾನೆ ಎನ್ರಿಚ್ ನೋಕಿಯಾ ಬದಲು ಅಂತೇಳ್ಬಿಟ್ಟು, ಅವನೇ ಬಂದಾನೆ. ಉಳ್ಕಿದ್ದೆಲ್ಲ ಸೇಮ್ ಐತಿ ಪ್ಲೇಯಿಂಗ್ 11 ಕೋಲ್ಕತ್ತಾದ. ಬ್ಯಾಟಿಂಗ್ ಅಂತೂ ನಾವು 6 ಜನ ಸೆಕ್ಸಿ ಬ್ಯಾಟ್ಸ್ಮನ್ಸ್ ಅದಾರ ಫುಲ್. ಬಟ್ ಭೂವಿ ಮಿಸ್ ಅದಾನ, ಭೂವಿ ಇಲ್ಲ. ರಸಿಕ್ ಸಲಾಮು ಇವ ಅದಾನ. ಲೆಟ್ಸ್ ಸಿ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಬರ್ಬೋದು ಅಂತ ಹೇಳ್ಬಿಟ್ಟು. ನೋಡಕ್ಕೆ ಎಷ್ಟು ಚಂದ ಕಾಣಕತ್ತಾರೆ ಎಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಷ್ಟು ಚಂದ ಕಾಣತೈತಿ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೋಡ್ರಿ ನೀವು, ಮನೋಜ್ ಮಾಂಡಿಗೆ, ದೇವದತ್ ಪಡಿಕ್ಕಲ್, ರಮರೇಶ್ ಶಫೋಡ್, ಸ್ವಪ್ನಿಲ್ ಸಿಂಗ್, ಸ್ವಪ್ನಿಲ್ ಸಿಂಗ್ ಅದಾನ. ಬಟ್ ಭೂಯಿ ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್. ಮೋಸ್ಟ್ಲಿ ಏನಾದರೂ ಇಂಜುರಿ ಇರಬೇಕು, ಅಥವಾ ರೆಸ್ಟ್ ಏನಾದರೂ ಕೊಟ್ಟಿರ್ಬೇಕು. ಬಟ್ ಐ ಗೆಸ್ ಮನೋಜ್ ಬಾಂಡ್ಗೆ ಬರ್ಬೋದು, ಮನೋಜ್ ಬಾಂಡ್ಗೆನ ಬರ್ಬೇಕಂತ ಹೇಳಿ ನಂದು ಒಂದು ಇದು. ಫಕ್ ಸುಯೇಶ್ ಶರ್ಮಾ ಕ್ಯಾಚ್ ಬಿಟ್ಟ ಬೈ ಕ್ವಿಂಟನ್ ಡಿಕಾಕ್. ಸೆಕೆಂಡ್ ಬಾಲ್ ಬೈ ಶಿಟ್ ಬ್ರೋ, ಸೆಕೆಂಡ್ ಬಾಲ್ ವಿಕೆಟ್ ಸುಯೇಶ್ ಶರ್ಮಾ. ಜಾಶ್ ಹೆಸಲಿಟ್ಟು ಬೌಲಿಂಗಿಗೆ ಸೆಕೆಂಡ್ ಬಾಲ್ ಬಿಟ್ಬಿಟ್ಟ. ಫಕ್ ಮ್ಯಾನ್ ಬೈ ಸುಯೇಶ್ ಶರ್ಮಾ ಕ್ಯಾಚ್ ಬಿಟ್ಟಾಲೋ. ಛೇ, gone. Yes, wicket out. Yes, wicket out. Yes. Catch ಬಿಟ್ಟಿದ್ದ 5ನೇ ಬಾಲಿಗೆ ವಿಕೆಟ್ ಹೋಯ್ತು. ಕ್ವಿಂಟನ್ ಡಿಕಾಕ್ ಕಾಟ್. ಜಿತೇಶ್ ಶರ್ಮಾ ಕ್ಯಾಚ್ ಹಿಡ್ದ. ಈಗ ಜೀವ ಬಂತ. ಜಿತೇಶ್ ಶರ್ಮಾ ಒಳ್ಳೆ ಕ್ಯಾಚ್ ಹಿಡ್ದ. ಜಿತೇಶ್ ಶರ್ಮಾ 4 ರನ್ನಿಗೆ ಕ್ವಿಂಟನ್ ಡಿಕಾಕ್ ಔಟ್ ಆದ. ಭಾಳ ಹೈಟ್ ಹೋಗಿತ್ತು ಅದು. ಸುರೇಶ್ ಶರ್ಮಾ ಕ್ಯಾಚ್ ಹಿಡಿಯೋ ಬಾಲ್ ಕೈಯಿಂದ ಸ್ಲಿಪ್ಪಾಗಿ ಬಿತ್ತು. ಬಟ್ ಜಿತೇಶ್ ಶರ್ಮಾ ಚೆನ್ನಾಗಿ ಕ್ಯಾಚ್ ಹಿಡ್ದ. 1 ವಿಕೆಟ್ ಡೌನ್. 4-1. Yes. Gone. ಸುನಿಲ್ ನರೇನೋ ಗೋನ್. ಅಂಪೈರ್ ಉಚ್ಚೋಳೆ ಮಗನ ಔಟ್ ಕೊಡ್ಲೇ ಉಚ್ಚೋಳೆ ಮಗನ. ಮೋಸ್ಟ್ಲಿ DRS ತೊಗೊತಾರೆ ಅನ್ಸುತ್ತೆ, ಗೊತ್ತಿಲ್ಲ. ಏನು ಪ್ಯಾಡ್ ಟಚ್ ಆಗೈತೋ ಅಥವಾ ಬ್ಯಾಟ್ ಟಚ್ ಆಗೈತೋ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ತೊಗೊರಿ, DRS ಹೋಯ್ತು ಟೈಮ್ ತೊಗೊಳ್ಳಿಲ್ಲ. ಶೆಟ್ ಹೇಳಿಲ್ಲ, ತೊಗೊಳ್ಳಿಲ್ಲ, DRS ತೊಗೊಳ್ಳಿಲ್ಲ. ನೋಡ್ಬೇಕು ಏನಾಗೈತಿ ಅಂತ ಹೇಳಿ ರಿಪ್ಲೇ ತೋರ್ಸಾತಾರೆ ಇಲ್ಲಿ. ಪ್ಯಾಡಿಗೆ ಟಚ್ ಆಗೈತಿ. ಚಲೋ ಅದು ತೊಗೊಳ್ಳಿಲ್ಲ, ಪ್ಯಾಡಿಗೆ ಟಚ್ ಆಗೈತಿ. ಥ್ಯಾಂಕ್ ಗಾಡ್ ಕರೆಂಟ್ ಬಂತು. ಬಟ್ ಬೈ ರಸಿಕ್ ಸಲಾಮಿಗೆ ಅಜಿಂಕ್ಯ ರಹಾನೆ
14 ರನ್ ಹೊಡೆದ, 2 ಸಿಕ್ಸು 1 4. ಇವಾಗ ಕುರ್ನಾಲ್ ಪಾಂಡ್ಯ ಬ್ಯಾಟಿಂಗಿಗೆ ಬಂದಾನ. ಅವಂಗೆ ಸುನಿಲ್ ನರೇನ್ 6 ಹೊಡೆದ. ವಿಕೆಟ್ ಎತ್ತಬೇಕು ಬಾಯ್, ಪವರ್ ಪ್ಲೇ ಒಳಗೆ ಇನ್ನೊಂದು ವಿಕೆಟ್ ಎತ್ತಬೇಕು ಬಾಯ್. 3 ಓವರ್ ಫುಲ್ ಕಂಟ್ರೋಲ್ದಾಗಿತ್ತು. ಇನ್ನು ನೆಕ್ಸ್ಟ್ 3 ಓವರ್ ಜಡ್ಯಾತಾರ. ಅಜಿಂಕ್ಯ ರಹಾನೆನ ಹೊಡ್ಯಾತಾನ. ಸುನಿಲ್ ನರೇನ್ ಒಂದು 6 ಹೊಡೆದ್ಬಿಟ್ಟ ಈ ಓವರ್ ಕುರ್ನಾಲ್ ಪಾಂಡ್ಯಾಗ. ಈಗ ಅಜಿಂಕ್ಯ ರಹಾನೆ ಒಂದು 4 ಹೊಡೆದ. ಮೇ ಬಿ ಭುವಿ ಇದ್ದಿದ್ರೆ ಇದು ಇನ್ನೂ ಕಂಟ್ರೋಲ್ ಆಗ್ತಿತ್ತೇನೋ, ಬಟ್ ಭುವಿ ಯಾಕಿಲ್ಲ, ಇಂಜುರಿ ಆಗೈತೆ ಅಥವಾ ಏನು ಇಶ್ಯೂ ಅಂತ ಏನು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಭುವಿ ಆಡಾತಿಲ್ಲ. ರಸಿಕ್ ಸಲಾಮ್ ಯಾವಾಗ ಬೌಲಿಂಗ್ ಬಂದ್ನೋಡು ಅವಾಗಿಂದ ಜಡ್ಯಾಕತ್ತರ ಹಿಡ್ಕೊಂಡು ಅವನವನ ಇನ್ನೊಂದು ವಿಕೆಟ್ ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಜಿಂಕ್ಯ ರಹಾನೆ ಅಂತೂ ಹೊಡ್ಯಾಕತ್ತಾನ ಮತ್ತೊಂದು 4 ಹೊತ್ತಿಗೆ. ಈ ಓವರು ಅವನ ಹಡ ಏನೇ ಇಲ್ಲ ಅಂದ್ರೆ ಒಂದು 15 ರನ್ ಬಂತು ಈ ಓವರ್. ಲಾಸ್ಟ್ ಪವರ್ ಪ್ಲೇ 1 ಓವರ್ ಐತಿ. ಆಲ್ರೆಡಿ 40 ರನ್ ಆಗೈತೆ ಅವ್ರದ್ದು. ಅವನ ಪವರ್ ಪ್ಲೇ ಎಷ್ಟು ಹೊಡಿತಾರೋ ಏನೋ, ಕಂಟ್ರೋಲ್ ಒಳಗೆ ಇದ್ದಿದ್ದು ಹೋಯ್ತು ಬೈ. ಏನಿದು ಅವನ ಪವರ್ ಪ್ಲೇ ಲಾಸ್ಟ್ ಓವರ್ ಹಂಗೆ ಹಾಕ್ಕೊಂಡು ಜಡ್ಯಾಕತ್ತಾರ. ಹಂಗೆ ಎಷ್ಟಾಗಲಿ ಹೊಡ್ಯಾಕತ್ಬಿಟ್ರೆ ಹಂಗೆ 4 6 4 ಅವನ ಕಂಟ್ರೋಲ್ ಮಾಡಿದ್ದು ಫುಲ್ ಡಾಮಿನೇಟ್ ಮಾಡಿಬಿಟ್ರಿ. ಅವನ ಇನ್ನೊಂದು ಬಾಲ್ ಐತೆ, ಆಲ್ರೆಡಿ 60 ರನ್ ಹೊಡೆದ್ಬಿಟ್ರೆ ಅವ್ರು. 60 ರನ್ ಆಗಲೇ ಬಂದ್ಬಿಟ್ಟೈತಿ. ಇನ್ನೂ ಒಂದೇ ಬಾಲ್ ಐತಿ. ನೋಡಿ ಅವನವ್ನು 15 ಬಾಲಿಗೆ 38, 15 ಬಾಲಿಗೆ 17. ಶಿಟ್ ನೋಡಿಲ್ಲ, 4-1 4 6 4. ಅವ್ನು ತಾಯಿ 19 ರನ್ ಬಂದೈತೆ ಆಲ್ರೆಡಿ. ಇನ್ನೂ ಒಂದೈತಿ. 3 ಓವರ್ ಕಂಟ್ರೋಲ್ ಮಾಡಿದ್ರು. ನೆಕ್ಸ್ಟ್ ವಿ ಆರ್ ಮಿಸ್ಸಿಂಗ್ ಮೋಸ್ಟ್ಲಿ ಭೂವಿ ಇದ್ದಿದ್ರೆ ಹಿಂಗೆ ಹಾಕಿತ್ತೋ ಇಲ್ಲೋ ಗೊತ್ತಿಲ್ಲ. ಅವನನ್ನ ಭೂವಿ ಸ್ವಲ್ಪ ಕಂಟ್ರೋಲ್ ಮಾಡ್ತಿದ್ದ. ಬಟ್ ಹೂ ನೋಸ್, ನಮ್ಮನ್ನು ಹೊಡೆದ್ಬಿಟ್ರೆ ಪಟ 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 ಅಂಥೇಳಿ. ಈಗ ಲಾಸ್ಟ್ ಬಾಲ್ ಏನಾಕೈತಿ ನೋಡ್ಬೇಕು, ನೋಡ್ಬೇಕು. ಈಗ ಬರಾಕತ್ತಾನ, ಬಾಲ್ ಹಾಕತ್ತಾನವ. ಎಸ್ ಕಮಾನ್, ವಿಕೆಟ್ ಎತ್ತಿಬಿಡ. ಲೌಳ ಸಿಂಗಲ್ ತೊಗೊಂಡವ. ಸೊ ಬ್ರೋ 6 ಓವರ್ಗೆ ಪವರ್ ಪ್ಲೇದಾಗ 60 ಎಷ್ಟು ಹೊಡೆದ್ರು? 60 ರನ್ ಹೊಡೆದಾರೆ. 1 ರನ್ ಎಕ್ಸ್ಟ್ರಾ ಹೊಡೆದ್ರೆ ಅಂದ್ಕೊಂಡೆ, ಇಲ್ಲ 60 ರನ್ ಹೊಡೆದ್ರೆ ಪವರ್ ಪ್ಲೇದಾಗ. ಇವಾಗ ಸ್ಟ್ರಾಟಜಿಕ್ ಟೈಮ್ ಔಟ್. ಈಗ ಸ್ಟ್ರಾಟಜಿಕ್ ಟೈಮ್ ಔಟ್ ಆದಮೇಲೆ ವಿಕೆಟ್ ಬರಬೇಕಾ, ಒಂದು ವಿಕೆಟ್ ಬರಬೇಕಾ, ಇಲ್ಲಾಂದ್ರೆ ಅವ ಸೆಟ್ಲ್ ಆಗ್ಯಾನ. ಅಜಿಂಕ್ಯ ರಹಾನೆ ಹೊಡಿತಾನೆ ಇನ್ನೂ. ಅವನವ್ನು ಮತ್ತೆ ಕರೆಂಟ್ ತೆಗೆದ್ರವಳು ಯಾವ ಸೊಳ್ಳೆ ಮಕ್ಳು ಬರೀ ಕರೆಂಟ್ ಆ ಥರ. ಅವನ ಇಲ್ಲಿ ಫ್ಲ್ಯಾಶ್ ಲೈಟ್ ಹಾಕೊಂಡು ವಿಡಿಯೋ ಮಾಡಾಕತ್ತೀನಿ ನಾನು. ಅವ್ನು ಫಸ್ಟ್ ಟೈಮ್ ಒಂದು ಲೈವ್ ಕೊಡೋಣಂದ್ರೆ ಅವನು ಹಾಡ ಕರೆಂಟ್ ತೆಗೆದು ಅವನು ಹಾಡ ಡಿಸ್ಟರ್ಬ್ ಮಾಡತ್ತಾರೆ. ಏನು ಮಾಡಲಿ, ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತಾರಲ್ಲ, ಹಂಗೆ ಆಗೈತೆ ನಂದು. ಛೇ ಬೈ, ಪವರ್ ಪ್ಲೇ ಒಳಗೆ 60 ರನ್ ಹೊಡೆದಿದ್ರು. 6 ಓವರ್ಗೆ 60 ರನ್. ಈಗಾಗಲೇ 10 ಓವರಿಗೆ 107 ರನ್. ಲಾಸ್ಟ್ ಬಾಲ್ ವಿಕೆಟ್, ರಿಯಲ್ ವಿಕೆಟ್. ಎಸ್ ವಿಕೆಟ್ ಬಾಯ್, ವಿಕೆಟ್ ಹೋತ. ಅವನು 10 ಓವರಿಗೆ 107 ರನ್, 2 ವಿಕೆಟ್. ಹಬ್ಬ ವಿಕೆಟ್ ಹೋತ್. ನಾನು ಅನ್ಕೊಳಕತ್ತಿದ್ದೆ ಯಾಕೆ ಹೋಗಿಲ್ಲ ವಿಕೆಟ್ ಅನ್ಕೊಂಡು. ಸದ್ಯಕ್ಕೆ ಗಾಟ್ ಔಟ್, ಕ್ಯಾಚ್ ಜೋ. ಇವಾಗ ಕ್ಯಾಚ್ ಹಿಡ್ದ ಬಾಯ್ ಅನ್ಕೊಳಕತ್ತಿದ್ದೆ. ಅವನ 10 ಓವರಿಗೆ 100 ರನ್ ಹೊಡಿಸ್ಕೊಂಡ್ರಲ್ಲಪ್ಪ ಇವರು. ಇನ್ನೊಂದು ವಿಕೆಟ್ ಹೋಗ್ಲ. ನರೇನ್ ಹೊಡ್ಯಾತಿದ್ದ, ಸದ್ಯಕ್ಕೆ ನರೇನೊಂದು ವಿಕೆಟ್ ಹೋತ. ಎಸ್ ಬೈ, ಇನ್ನು 10 ಓವರ್ ಹೆಂಗೆ ಕಂಟ್ರೋಲ್ ಮಾಡ್ತಾರ ನೋಡ, ಅದ್ರ ಮೇಲೆ ಮ್ಯಾಚ್ ಐತಾ. ಈ ಸುಳ್ಯ ಮಕ್ಕಳನ್ನ 200 ರನ್ಕಿನ್ನ ಜಾಸ್ತಿ ಕೊಡಬಾರ್ದು ಇವ್ರಿಗೆ. ಹೇಳ್ತೀನಿ ಕೇಳಿಸ್ಕೊಂಡು. ಹಂಗೆ ಅಂದ್ರೆ ಮಾಡಿ 180 ದಾಟಿಸ್ಬಾರ್ದು ಇವ್ರಿಗೆ. ಇನ್ನೇನು ಕಂಟ್ರೋಲ್ ಮಾಡ್ತಾರೆ ನೋಡು, ಅಲ್ಲೈತು ಮ್ಯಾಚ್. ಇನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿಸ್ಕೊ, ನಾವು 200 ದಾಟ್ತಂದ್ರೆ RCB ಕಷ್ಟ ಇತ್ತು. ಬ್ಯಾಟರ್ಸ್ ಅದಾರ, ಬಟ್ ಅದೊಂದು ಚೇಸಿಂಗ್ ಒಂದು ಸ್ವಲ್ಪ ಪ್ರೆಷರ್ ಅಂತ ಬರ್ತೈತೆ. ಅದಕ್ಕೆ ನಾನು ಹೇಳತ್ತೀನಿ. ಇನ್ನು ನನ್ನ ವಿಕೆಟ್ ಹೋಗ್ಬೇಕು, ಡಾಟ್ಸ್ ಆಗ್ಬೇಕು ಅಂದರೆ ವಿಕೆಟ್. ಅಜಿಂಕ್ಯ ರಹಾನೆ ಔಟ್ ಅದ. ನಾನು ಹೇಳಿದ್ದೀನಿ 10 ಓವರ್ ಆದಮೇಲೆ ಕಂಟ್ರೋಲ್ ಆಗ್ಬೇಕಂತೇಳಿ. ಕುರ್ನಾಲ್ ಪಾಂಡ್ಯಾಗ 6 ಹೊಡ್ಯಕ್ಕೆ ಹೋಗಿ ಔಟ್ ಆದ. ಬಾ ಇನ್ನು ಕಂಟ್ರೋಲ್ ಮಾಡಿದ್ರೆ ಹೇಳ್ತೀನಿ ಕೇಳಿಸ್ಕೊ, ಮ್ಯಾಚ್ ನಮ್ದೆ. ಭಾರಿ ಇತ್ತು ಬಾಯ್. ಅಜಿಂಕ್ಯ 31 ಬಾಲಿಗೆ 50 ರನ್ ನೋಡ್ದಾನೆ. ನಾಟ್ ಬ್ಯಾಡ್, ಬಟ್ ಚಲೋ ಆಯ್ತು ವಿಕೆಟ್ ಹೋಗಿದ್ದಕ್ಕೆ. ಕುರ್ನಾಲ್ ಪಾಂಡ್ಯಾಗೆ ಒಂದು ವಿಕೆಟ್ ಬಾಯ್. ಬಾಲ್ ಏರ್ನಾಗೈತೆ. ಅವನು ಹಾಡ 4 ಹೊತ್ತು ಬೈ. ನಾನು ಹೇಳ್ತೀನಿ, ವೆಂಕಟೇಶ್ ಅಯ್ಯರ್ ಸ್ವಲ್ಪ ಟೈಮ್ ಬೇಕಾ ಸೆಟಲ್ ಆಗಕ್ಕೆ. ಅವ್ನು ವಿಕೆಟ್ ಜಲ್ದಿ ಎತ್ತಬೇಕು ಬೈ. ಅಷ್ಟ್ರಾಗ ಕರೆಂಟು ಬರಲಿ ಮಾರೆ. ಅವನು ಕರೆಂಟು ಬರಲಿ, ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಅವನು ಫ್ಲ್ಯಾಶ್ ಲೈಟ್ ಮುಖಕ್ಕೆ ಬಿಡ್ಕೊಂಡು ವಿಡಿಯೋ ಮಾಡತ್ತೇನೆ. ಕರೆಂಟ್ ಬರಲಿ. ಗಾನ್ ಕುರ್ನಾಲ್ ಪಾಂಡ್ಯ ಕ್ಲೀನ್ ಬೋಲ್ಡ್ ಎತ್ತಿದ. ವೆಂಕಟೇಶ್ ಅಯ್ಯರ್ನ ಹೇಳಿದ್ನಿಲ್ಲ ನಾನು, ವಿಕೆಟ್ ಎತ್ತುತ್ತಾನ ವೆಂಕಟೇಶ್ ಅಯ್ಯರ್ ಔಟ್ ಅಕ್ಕಾನ ಅಂತ ಹೇಳಿ. ನೋಡಿ ಕ್ಲೀನ್ ಬೋಲ್ಡ್ ಅಣ್ಣ. ಕುರ್ನಿ ವಿಕೆಟ್.
ಬಾಲಿಗೆ 6 ರನ್. 125ಕ್ಕೆ 4 ವಿಕೆಟ್. ಏನು ಹೇಳಿದ್ದೆ ನಾನು ಅವನ್ನ ಸೆಟಲ್ ಆಗಕ್ಕೆ ಬಿಡಬಾರ್ದು, ಅವನ್ನ ವಿಕೆಟ್ ಎತ್ತಬೇಕು ಅಂತ ಹೇಳಿ. ರಿಂಕು ಸಿಂಗ್ ಬಂದಾನೆ, ಇವನು ಎತ್ತಬಿಡ್ಬೇಕು. ಬಾಲ್ಡ್ ಯಸ್, ಹೇಳಿಲ್ಲ ನಾನು, ರಿಂಕು ಸಿಂಗ್ ಕ್ಲೀನ್ ಬೋಲ್ಡ್ ಆಗೋದ. ಕ್ಲೀನ್ ಬೋಲ್ ಕುರ್ನಿ ವಿಕೆಟ್ ತಗದ. ಲಾಸ್ಟ್ ಓವರ್ 4 ಓವರಿನ ಲಾಸ್ಟ್ ಬಾಲ್ ಇತ್ತು, ವಿಕೆಟ್ ತೆಗೆದ್ಬಿಟ್ಟ. 15 ಓವರಿಗೆ 145 ರನ್ನಿಗೆ 5 ವಿಕೆಟ್. ಬಾಯ್ ನಾನು ನಿಜ ಹೇಳ್ತೀನಿ, ಈಗ ಆಂಡ್ರಾ ರಸಲ್ ಬರ್ತಾನೆ, ಬಟ್ ನಾ 5 ಓವರ್ ಹೆಂಗೆ ಕಂಟ್ರೋಲ್ ಮಾಡ್ತಾಡೋ ಅದ್ರ ಮೇಲೆ ಡಿಪೆಂಡ್ ಐತೆ. 5 ಓವರ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ 180 190ವರೆಗೂ ಹೋಗ್ತಾರೆ. ಅಪ್ಪಿ ತಪ್ಪಿ 200 ದಾಟಿದ್ರೆ ಕಷ್ಟಕ್ಕೈತಿ. 180 ಒಳಗನೆ ಕಂಟ್ರೋಲ್ ಮಾಡ್ಬೇಕು ಇವ್ರನ್ನ, ಯಾಕಂದ್ರೆ ರಸಲ್ ಬರ್ತಾನೆ. ರಘುವಂಶಿ ವಿಕೆಟ್ಕಿನ್ನ ರಸಲ್ ವಿಕೆಟ್ ಫಸ್ಟ್ ಎತ್ತಬೇಕಂತ ನನ್ನ. ರಸಲ್ ಅದನ, ರಘುವಂಶಿ ಭಾಳ ತನ ಆಡಾಕತ್ತ. ಅವ ಯಂಗ್ಸ್ಟರ್ಸ್ ಅದನ, ಸ್ವಲ್ಪ ಅವನು ವಿಕೆಟ್ ಹೋಗೈತಿ. ಈಗ ನೆಕ್ಸ್ಟ್ ಬರೋ ಟೈಮ್ನಾಗ ಅವನು ವಿಕೆಟ್ ಹೋಗ್ತದೆ ನೋಡ, ಬಟ್ ರಸಲ್ದು ವಿಕೆಟ್ ಎತ್ತಬೇಕು. ಎತ್ತಿದ್ರೆ ಇನ್ನೂ ಮ್ಯಾಚ್ ಒಳಗೆ ಬರ್ತೈತಿ. ಏನು ಹೇಳಿದ್ದೆ ನಾನು, ರಸಲ್ ಔಟ್ ಆಗ್ಬೇಕಂತ ಹೇಳಿದ್ದಿಲ್ಲ. ಔಟ್ ಆದ. ಕ್ಲೀನ್ ಬೋಲ್ಡ್ ಸುಯೇಶ್. ಸೆಕ್ಸಿ ಬೌಲಿಂಗ್ ಕ್ಲೀನ್ ಬೋಲ್ಡ್. ರಸ್ಯ ಹೋದ, ಹಡಿಚಿ ಮಗ ರಸ್ಯ ಹೋದ. ಕುರ್ನ್ಯ ನೀನು ಚಲೋ ಹಾಕಿದಿ ಬೌಲಿಂಗ್. ಸೆಕ್ಸಿ 3 ಬಾಲಿಂಗ್ 4 ರನ್. ಎಸ್, 150ಕ್ಕೆ 6. ಇನ್ನಿರೋದು ಗುರು, ಅವನ ಮ್ಯಾಚ್. ಯಾರು ಬಂದ್ರೆ ರಘುವಂಶಿ 12 ಬಾಲಿ 19. ಇವನು ವಿಕೆಟ್ ಎತ್ಬಿಡು, ಪಟ್ ಅಂತ ಎತ್ಬಿಡು ಸುಯೇಶ್. ಎಸ್ ಅನ್ಕೊಂಡಂಗೆ ವಿಕೆಟ್ ಹೋದ್ರೆ ರಸಲ್ದು. ಇವಾಗ ರಮಣ್ದೀಪ್ ಅಂದಾನೆ. ರಮಣ್ದೀಪಿಗೂ ಅವನ ಬ್ಯಾಟಿಂಗ್ ಎಬಿಲಿಟಿ ಐತಿ. ಅವನದು ವಿಕೆಟ್ ಎತ್ತಬೇಕು, ಜಲ್ದಿ ಎತ್ತಬೇಕು ವಿಕೆಟ್. ನಾನು ಹೇಳ್ತೀನಿ ಆದಷ್ಟು ಬೇಗ ಕಟ್ ಹಾಕ್ಬೇಕಂತ. ಅಲ್ಲಿ ಮುಂದೆನೇ ಒಬ್ಬ ಫೀಲ್ಡ್ರನ್ನ ಹೇಳ್ಸ್ಯಾನವ, ಸುಯೇಶ್ ಶರ್ಮಾ. ಆ್ಯಕ್ಚುಲಿ ಇರಲಿ, ಒಳ್ಳೆ ಓವರ್ ಆಗೈತಿ. ಇನ್ನು 4 ಓವರ್ ಅದಾವೆ. 4 ಓವರ್ನಾಗ ಅವನು 20 ರನ್ ಕೊಡಬಾರ್ದು. ಇವ್ರು ಹೇಳ್ತೀನಿ ಕೇಳಿಸ್ಕೊ, 20 ರನ್ ಕೊಡಬಾರ್ದು. ಕೊಡಲಿಲ್ಲ ಅಂದ್ರೆ ಅವ್ರೇನಾದರೂ ಕೊಡಲಿಲ್ಲ ಅಂದ್ರೆ ನಮ್ದ ಮ್ಯಾಚ್. ಬೈ ಸುರೇಶ್ ಶರ್ಮಾದು ಓವರ್ ಮುಗಿತು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರು ದೇವದತ್ ಪಡಿಕಲ್ ಒಳಗ್ತಂದ್ರೆ ಮನೋಜ್ ಬಾಂಡಿಗೆ ಅಂತ ತೊಗೊಂಬರ್ರಿ ಅಂದ್ರೆ ಯಾವಾಗ ಕೊಡ್ತಾರೋ ಪಾಪ ಮನೋಜ್ ಬಾಂಡಿಗೆ ಚಾನ್ಸ್. ಕೊಡ್ರೋ ಪಾಪ ಚಾನ್ಸ್ ಆ ಹುಡುಗೋಗಿ ಒಂದ್ಸತಿ. ದೇವದತ್ ಪಡಿಕಲ್ನ ಒಳಗೆ ತೊಗೊಂಬಂದ. ಅವ್ನು 1 ಡೌನ್ ತೊಗೊಂಡು ಬ್ಯಾಟಿಂಗ್ ಮಾಡಿಸ್ತಾರೋ ಅಥವಾ ಓಪನಿಂಗ್ ಬ್ಯಾಟಿಂಗ್ ಮಾಡಿಸ್ತಾರೋ ಗೊತ್ತಿಲ್ಲ. ಅಯ್ಯೋ ಹಣೆ ವಾರ. ಇವಾಗ ಲಿವಿಂಗ್ಸ್ಟನ್ ಬೌಲಿಂಗ್ ಮಾಡಕತ್ತಾನೆ, ಚಲೋ ಬೌಲಿಂಗ್ ಮಾಡ್ಯಾನ. 1 ಓವರಿಗೆ 12 ರನ್ ಕೊಟ್ಟಾನೆ ಅವನವನ. ಈ ಓವರ್ ಒಂದು ವಿಕೆಟ್ ಎತ್ಕೊಟ್ರೆ ಭಾಳ ಚಲೋ ಆಕೈತಿ. ಗಾನ್ ರಘುವಂಶಿ ಗಾನ್. ಬಟ್ ಚಲೋ ಆಡ್ದ ಬೈ. 22 ಬಾಲಿಗೆ 30 ರನ್ ಚಲೋ ಆಡ್ಯಾನ ಬೈ. 19 ಓವರ್ನೇ 18.5 ಐತಿ. ಅವು ಹಾಗೆ ತೋರು 168 ರನ್ ಹೊಡೆದಾರ. ನಂದು ಪ್ಲ್ಯಾನ್ ಇದ್ದಿದ್ದೇನು ಗೊತ್ತಾನ, 180 ಒಳಗೆ ಅವ್ರನ್ನ ತರ್ಬೇಕಂತ ಹೇಳಿ. ಅವನು ಲಾಸ್ಟ್ ಓವರ್ 10 ರನ್ಗಿಂತ ಜಾಸ್ತಿ ಕೊಡಲಿಲ್ಲ ಅಂದ್ರೆ 180 ಒಳಗೆ ಬರ್ತೈತಿ. ಸೊ ಇಟ್ಸ್ ಮೋರ್ ಓವರ್ ವಿನ್ನಿಂಗ್ ಸ್ಕೋರ್ ಅಚೀವಬಲ್ ಟಾರ್ಗೆಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಯಾಕೆ ಹಿಂಗೆ ಮಾಡಾಕತ್ತೀನಿ ಅಂದರೆ ಕಾಪಿ ರೈಟ್ಸ್ನ ಇದು ಮಾಡೋಕ್ಕೆ. ಎಷ್ಟು ಹೊಡೆದು 22 30 ರನ್. 168ಗೆ 7 18.5. 19ನೇ ಓವರ್ 10 ರನ್ಗಿಂತ ಜಾಸ್ತಿ ಕೊಡಬಾರ್ದು. ನಾನು ಹೇಳ್ತೀನಿ ಕೇಳಿಸ್ಕೊಡ್ರಿ ಅಷ್ಟೇ ಬೈ. ಬೌಲಿಂಗ್ ಬಾಯ್ ಹೇಸಲ್ ಬಿಡ್ದು. ಬೌಲಿಂಗ್ ಅಂದ್ರೆ ಬೌಲಿಂಗ್ ಹೇಳ್ತೀನಿ ಕೇಳಿಸ್ಕೊ. 19ನೇ ಓವರು 2 ಲಾಸ್ಟ್ ಓವರ್ ಐತಿ. 2 ಬಾಲ್ ಡಾಟ್ ಆಗೈತಿ. 20ನೇ ಓವರ್ ಅಂದ್ರೆ 20ನೇ ಓವರ್ ಅಂತ ಹೇಳ್ರಿ 2 ಬಾಲ್ ಡಾಟ್. ಇನ್ನು 4 ಬಾಲ್ ಅದಾವೆ. ನಾನು ಹೇಳೋದು ಇನ್ನು 4 ಬಾಲ್ದಾಗ 10 ರನ್ ಹೊಡಿಸ್ಕೋಬಾರ್ದು. 10 ರನ್ ಹೊಡಿಸ್ಕೊಲಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿಸ್ಕೊ, ಟಾರ್ಗೆಟ್ ಕ್ಯಾನ್ ಬಿ ಅಚೀವಬಲ್. ಹೇಳ್ತೀನಿ ಕೇಳಿಸ್ಕೊ, ಇನ್ನೂ ಈಸಿ ಆಗುತ್ತೆ ನಮ್ಗೆ. ಹೇಳ್ತೀನಿ. ಸೊ ಥರ್ಡ್ ಬಾಲ್ ಅಗೇನ್ ಡಾಟ್ ಬ್ರೋ, ಅಗೇನ್ ಡಾಟ್. ವಾಟ್ ಅ ಬಾಲಿಂಗ್. 3 ಬಾಲಿಗೆ 3 ಡಾಟ್. ಹೇಸಲ್ವುಡ್ ಬಾಯ್, ಆಸ್ಟ್ರೇಲಿಯನ್ ಬಾಯ್. ಹರ್ಷಿತ್ ರಾಣಾ ಅದಾನ, ಆಲ್ರೌಂಡರ್ ಅಂತಾರೆ ಅವಂಗ. ಅದ್ರಾಗ ಬೇಡ, ಟಚ್ ಮಾಡೋದು ಬೇಡ, ಹೊಡೆಯೋದೇ ಬೇಡ, ಟಚ್ ಮಾಡ್ಬೇಡ. ನೀನು ಹೊಡೆಯೋಕೆ ಬೇಡ. ಅವನು ಸ್ಯಾಕ್ಸಿ ಬೌಲಿಂಗ್, ಸ್ಯಾಕ್ಸಿ. ಲಾಸ್ಟ್ 2 ಬಾಲ್ಸ್ ಬಾಯ್ ಹೋಯ್ತು. ಬಾಲ್ ಹೋಯ್ತು, ಏರ್ನಾಗೈತೆ ಬಾಲ್, ಏರ್ನಾಗೈತೆ. ವಿಕೆಟ್. ಎಸ್ ವಿಕೆಟ್. ಗಾನ್ 1 ಬಾಲಿಗೆ 6 ರನ್ ಹೊಡೆದ್ರೆ ಅವನೊಂದು 10 ರನ್ ಆಗೈತಿ. 173ಗೆ ಅವನವನು ಹಬ್ಬ ಅಂದ್ರೆ 173 ಆಗೈತಿ. ಈಗ 174 175. ಹರ್ಷಿತ್ ರಾಣಾ ಗಾನ್ ಬೈ. ಲಾಸ್ಟ್ ಬಾಲ್ ಐತಿ, ಲಾಸ್ಟ್ ಬಾಲ್.
ಇದೊಂದು ಬಾಲ್ ವಿಕೆಟ್ ಹೋದ್ರೆ ಇನ್ನೂ ಚಲೋನ, ಡಾಟ್ ಆದರೂ ಚಲೋನ, ಸಿಂಗಲ್ ಬಂದರೂ ಪರವಾಗಿಲ್ಲ. 180 ಅಂತೂ ಕ್ರಾಸ್ ಆಗಂಗಿಲ್ಲ. ಬೈ ಸಿಂಗಲ್ ಅಷ್ಟೇ, ಸಿಂಗಲ್ 175 ಟಾರ್ಗೆಟ್ ಈಸಿ. ನಾನೇನು ಹೇಳಿದ್ದೆ, 180 ದಾಟಂಗಿಲ್ಲ, ದಾಟಬಾರ್ದು, ಅದರ ಒಳಗೆ ತರಬೇಕು ಅಂತ ಹೇಳಿ. ಅದರ ಒಳಗೆ ತಂದರು 175 ಟಾರ್ಗೆಟ್. ನೋಡಿ 10-20ವರೆಗೆ 174 ಬೈ ಅಚೀವೇಬಲ್ ಟಾರ್ಗೆಟ್. ಇಲ್ಲಿ ನೋಡ್ಬೋದು ನೀವು 60 ಬಂದೈತಿ ಪವರ್ ಪ್ಲೇ ಒಳಗೆ. ಆಮೇಲೆ ಮಿಡಲ್ 85 ಮತ್ತು ಡೆಟ್ 29 ಇದೈತಲ್ಲ, ಕ್ರೂಷಲ್ ಭಾರಿ ಹಾಕ್ಯಾರಿ ಓವರ್, ಸ್ಯಾಕ್ಸಿ. RCB ಬ್ಯಾಟ್ ಸ್ಟಾರ್ಟಿಂಗ್ ಆಗೈತಿ. ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಓಪನಿಂಗ್ ಬಂದಾರ. ಅವನೋ ನಾನು ಹೇಳೋದು ಒಂದು ವಿಕೆಟ್ ಕಳ್ಕೊಲಾರ್ದಂಗೆ ಪವರ್ ಪ್ಲೇ ಒಳಗೆ ಒಂದು 50 ರನ್ ಹೊಡಿದೆ ಸಾಕು. ಆಮೇಲೆ ಅವನೊಂದು ವಿಕೆಟ್ ಕೈಯಾಗಿ ಇಟ್ಕೊಂಡು ದಡಲ್ ಅಂತ ಹೇಳಿ KKRನ ಡಾಮಿನೇಟ್ ಮಾಡ್ಬೋದಂತ ನಂದು ವಿಚಾರ. ಪವರ್ ಪ್ಲೇ ಒಳಗೆ ಒಂದು ವಿಕೆಟ್ ಕಳ್ಕೊಳ್ಳಿಲ್ಲ ಅಂದ್ರೆ ಸಾಕೋರು. 6 ಓವರಿಗೆ ಒಂದು 50 ರನ್ ಹೊಡೆದ್ರೂ ಪರವಾಗಿಲ್ಲ, ಆಮೇಲೆ ಡಾಮಿನೇಟ್ ಮಾಡ್ಬೋದು. ಬಟ್ ಒಂದು ವಿಕೆಟ್ ಕಳ್ಕೊಲಾರ್ದ 6 ಓವರ್ ಆಡೋದು ತುಂಬ ಒಳ್ಳೆ ಮೂವ್ ನಾನು ಹೇಳೋದು ಪ್ರಕಾರ. ಬಾಯ್ ಏನು ಸ್ವಿಂಗ್ ಆದ ಗೊತ್ತಾನ ಫಸ್ಟ್ ಬಾಲ್. ಅವನವನು ಸಾಲ್ಟ್ ಕೇರ ಮಾಡಲಿಲ್ಲ, ನೀವು ಬಾರ್ಷ ಬಿಟ್ಟ ಒಂದು 4 ಆಯ್ತು. ಫಸ್ಟ್ ಬಾಲ್ 4 ನುಗ್ಗಿ ಹೊಡೆದ್ಬಿಟ್ಟ, ಸೊಯ್ ಅಂತಿಲ್ಲ ನೋಡ್ರಿ ಹೆಂಗೆ ಹೋದ್ 4 ಹಂಗೆ ಸೊಯ್ ಅಂತ ಹೋಗ್ತ. ಕೇರ ಮಾಡಲಿಲ್ಲ ಅಣ್ಣ, ತಲೆನೇ ಕಟ್ಸ್ಕೊಳ್ಳಿಲ್ಲ, ಪಗ್ಗು ಅಂತ ಕೊಟ್ಟ ಹಂಗೆ. ಅವನವನ್ ತಾಯಿನ ಹಾಡ ಬರ್ಕನ ಕೊಟ್ಟ, ಪಡ್ಡು ಅಂತ ಹೊಡೆದ ಹಿಂಗೆ ಸ್ವಿಕ್ ಅಂತ ಹೇಳಿ 4. ಒಂದೇ ಬಾಲ 4. ಇಲ್ಲಿ ನೋಡಿ ಫಸ್ಟ್ ಬಾಲ್ ವಿರಾಟ್ ಕೊಹ್ಲಿ ಬೌಂಡ್ರಿ ಹೊಡೆದ, ಬೌಂಡ್ರಿ ಒಂದು ಹಿಂಗೆ ಫ್ಲಿಕ್ ಮಾಡ್ದ, ಗ್ಯಾಪ್ ಇತ್ತು, ಸ್ವಿಂಗ್ ಅಂತ 4 ಹೋತು. ಬಾಯ್ ಏನು 6 ಹೊಡೆದ, ಬಾಯ್ ಸೆಕ್ಸಿ ಹೊಡೆದ 6 ಫಿಲ್ ಸಾಲ್ಟ್. ಆಲ್ರೆಡಿ ಒಂದು 4 ಬಂದಿತ್ತು, ಮತ್ತೊಂದು 6. ನೋಡ್ರಿ ಏನು ಶಾರ್ಟ್ ಹೊಡೆದ ಅಂದ್ರೆ ಸ್ವಿಂಗ್ ಅಂತ 6. ವಾಟ್ ಅ ಶಾಟ್. ವಿರಾಟ್ ಕೊಹ್ಲಿನೂ 4 ಹೊಡೆದ. ಈ ಓವರ್ ಆಲ್ರೆಡಿ 15 ರನ್ ಬಂದೈತಿ. ವೈಭವ್ ಅವರ ಫುಲ್ ಸ್ಯಾಕ್ಸಿ 4 ಬಾರಿ ಹೊಡೆದ 4. 4 ಅವನು ನೋಡ್ರಿ ಎಲ್ಲದ ಓವರಿನ ಲಾಸ್ಟ್ ಬಾಲ್ ಐತಿ. ಅವನವನ ಓ ಬಾಲ್ 6 ಬೈ 6. 4 6 ಒನೆಲ್ಲ 4 ಕೊಟ್ಟ. 4 ಕೊಟ್ರು 4 6 1 4 1 6. ವಾಡ ಬ್ಯಾಟಿಂಗ್ ಮ್ಯಾನ್, ಸೆಕ್ಸಿ ಶಾಟ್ ಟ್ವಿಂಕನ ಹೊಡೆದ ನಾವು. 4 ಹೋತದ. ನಾನದು 6 ಹೋತು ಅಂದ್ಕೊಂಡೆ, ಬಟ್ 4 ಹೋತದ. ಪವರ್ ಪ್ಲೇ ಎಲ್ಲ ಯಾರು ಇರಲಿಲ್ಲ ಆ ಕಡೆ, ಪಟ್ ಅಂತ ಪಿಚ್ ಬಿದ್ದು 4 ಹೋದ್. ಬಟ್ ಭಾಳ ಹತ್ತಿರ ಇತ್ತದು. ಈ ಓವರ್ ಎಷ್ಟು ಬಂದು ಗೊತ್ತಾನ, 20 ರನ್ ಬಂತು. ಓವರ್ 20 ರನ್. ವರುಣ್ಯ ಬಂದ ಬೌಲಿಂಗ್, ವರುಣ್ ಚಕ್ರವರ್ತಿ. ವರುಣ್ಯ ಒಂದು ನಾನು ಬೌಲಿಂಗ್ ಹಾಕೀಗ ಬರಾಬ್ರಿ ಹೊಡೆದ್ರಲ್ಲ, ಅದಕ್ಕೆ ವರುಣ್ಯ ಅಂತಂದಾರ ಬೌಲಿಂಗಿಗೆ. ಈಸಿ ಬಾಲ್ ಬಂದ್ರೆ ಪಾರಿಸ್ಬಿಡ್ಬೇಕು ಇವಂಗೂ, ಬಟ್ ಒಂದು ಸ್ವಲ್ಪ ಮರ್ಯಾದೆ ಕೊಟ್ಟು ಆಡ್ಬೇಕು. ಚಲೋ ಬೌಲರ್ ಅದಕ್ಕೆ. ವರುಣ್ಯಾಗೂ ಹೊಡೆದ, ವರುಣ್ಯಾಗೂ ಬಿಡಲಿಲ್ಲ. ಫಿಲ್ ಸಾಲ್ಟ್ ಹೊಡೆದ, ಒಂದು 6 ಒಂದು 4. ವರುಣ್ಯಾಗೂ ಬಿಡಲಿಲ್ಲ. ಉತ್ಸಾಹ ಮಗ ನೀನು. ನಾನು RCB ಜರ್ಸಿ ಹಾಕೊಂಡ್ಮೇಲೆ ಎಲ್ಲರಿಗೂ ಹೊಡೆಯೋದ ಅಂತೇಳಿ ಅವನು ಹೊಡೆದ. ಟೋಟಲ್ ಆಗಿ 17 ಬಾಲಿಗೆ 36 ರನ್ ಹೊಡೆದಾನ ಆಲ್ರೆಡಿ ಫಿಲ್ ಸಾಲ್ಟ್. ಬೈ 3.4 ಓವರ್ಸ್ಗೆ 50 ರನ್ ಬಂದೈತೆ. ನಾನು ಏನು ಹೇಳಿದ್ದೆ, 6 ಓವರ್ ಒಳಗೆ 50 ರನ್ ಬಂದರೆ ಸಾಕಂತ ಹೇಳಿದ್ದೆ. ಅದು 3 ಓವರ್ಗೆ ಬಂದ್ಬಿಟ್ಟೈತೆ. ಬಾಯ್ ಇನ್ನೊಂದು 6 4 ಬಾಯ್ 4. ಕಾಮೆಂಟ್ರಿ ಕಳಿಸ್ರಿ, ಕಾಮೆಂಟ್ರಿ ಕಳಿಸ್ಕೊಳ್ಳಿ. 4 ಸೆಕ್ಸಿ. ವರುಣಿಗೆ ಒಂದು 4 ಒಂದು 6 ಮತ್ತೊಂದು 4. 14 ರನ್ ಬಂತು ಆಲ್ರೆಡಿ. ಹೇಳಿಲ್ಲ ನಾನು, ಕಾನ್ಫಿಡೆನ್ಸ್ ಇರುತ್ತದೆ. ಫೋರ್ ಕಾಮೆಂಟ್ರಿ ಕಳಿಸ್ಕೊಡ್ರಿ. 4 ಓ ಬೈ 1 2 4 6 4 ವಾ 14 18 20 21 ರನ್ ಬಂತು ಇವರು. ಪವರ್ ಪ್ಲೇದಾಗ ಚಿಂದಿ ಹೊಡೆಯಸಾಗತ್ತಾರ. ಫಸ್ಟ್ ಬಾಲ್ 6 ಸ್ಪೆನ್ಸರ್ ಜಾನ್ಸನ್ಗೆ. ನೋಡ್ರಿ ಎಂತ ಶಾಟ್ ನಮ್ಮ ಕಿಂಗ್ ಕೊಹ್ಲಿ. 6
ಯಾ ಬೈ ಸೆಕೆಂಡ್ ಬಾಲ್ ಸಿಕ್ಸ್ ವಾ ಸೆಕೆಂಡ್ ಬಾಲ್ ಸಿಕ್ಸ್ ಬೈ 4.2 ಆಲ್ರೆಡಿ ಎಷ್ಟು ಗೊತ್ತಾನ 70 ರನ್ಸ್. ಎಸ್ ಕೇಳಿಸ್ಕೊರಿ ಕಮೆಂಟ್ರಿ ಕೇಳಿಸ್ಕೊರಿ. 2 ಬಾಲ್ 2 ಸಿಕ್ಸ್. ಅಮೇಝಿಂಗ್ ಬಾಯ್. 4.2 ಓವರ್ಸಿಗೆ 70 ರನ್ಸ್. ಆಲ್ರೆಡಿ 170 ಹೊಡಿಬೇಕು. ಅದ್ರಾಗ 70 ರನ್ ಆಲ್ರೆಡಿ ಬಂತೀಗ. ಈಗ ಹೆಂಗೆ ಗೊತ್ತಾನ, ಇನ್ನು 15 ಓವರಿಗೆ 100 ರನ್ ಹೊಡಿಬೇಕು. ದೊಡ್ಡದ ಆರಾಮಾಗಿ. ಅಮೇಝಿಂಗ್ ಬ್ಯಾಟಿಂಗ್. 21 ಬಾಲಿಗೆ 48 ರನ್ ಹೊಡೆದಾನ ಆಲ್ರೆಡಿ. ಫಿಲ್ ಸಾಲ್ಟ್ ಅವನ ಸೆಕ್ಸಿ. 9 ಬಾಲಿಗೆ 25 ರನ್ ಹೊಡೆದಾನ ವಿರಾಟ್ ಕೊಹ್ಲಿ. ಅವ್ನು T20 ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾರೆ ನೋಡ್ರಿ. 9 ಬಾಲಿಗೆ 25 ಹೊಡೆದಾನ ವಿರಾಟ್ ಕೊಹ್ಲಿ. ಅಲ್ಲಿ 21 ಬಾಲಿಗೆ 48 ರನ್ ಸಾಲ್ಟ್ ಹೊಡೆದಾನ. ಫಿಲ್ ಸಾಲ್ಟ್ ಬೈ. 5 ಓವರಿಗೆ 75 ರನ್. 5 ಓವರಿಗೆ 75 ರನ್ ಬೈ. ಜಿಂಚಕ. ಇನ್ನು 15 ಓವರಿಗೆ 100 ರನ್ ಸಾಕು. ಬ್ಯಾಕ್ ಫುಟ್ನಾಗ ಅದಾರ ಫುಲ್ KKRದವ್ರೆ. ನಮ್ದೆ ನೋಡ್ರಿ 75 ರನ್ ಆಲ್ರೆಡಿ ಬಂದ್ಬಿಟ್ಟೈತಿ. 100 ರನ್ ಅಷ್ಟು ಹೊಡಿಬೇಕು. 5 ಓವರ್ನಾಗ 75 ರನ್. 15 ರನ್ ರೇಟ್, ಕರೆಂಟ್ ರನ್ ರೇಟ್ 15 ಐತಿ ಬಾಯ್. 6 ಓವರಿಗೆ 80 ರನ್ ಬಂತು. 6 ಓವರಿಗೆ ಅವ್ರು 6 ಓವರಿಗೆ 60 ರನ್ ಹೊಡೆದ್ರು. ನಾವು 6 ಓವರಿಗೆ 80 ರನ್ ಹೊಡೆದು 20 ರನ್ ಜಾಸ್ತಿ ಐತಿ. ಸ್ಟ್ರಾಟಜಿಕ್ ಟೈಮ್ ಔಟ್ ತೊಗೊಳಕತ್ತಾರ ಈಗ ಅವ್ರು. 6 ಓವರಿಗೆ 80 ರನ್ ಬಂದೈತಿ ಬಾಯ್. ಹೇಳ್ತೀನಿ ಕೇಳಿಸ್ಕೊ. ಆದಷ್ಟು ಜಲ್ದಿ 16-17 ಓವರ್ಗೆನ ಈ ಮ್ಯಾಚ್ನ ಮುಗಿಸಿ ನೆಟ್ ರನ್ ರೇಟ್ನ ಚಲೋ ಇಟ್ಕೋಬೇಕಂತ ಹೇಳಿ ನನ್ನ ಬಯಕೆ. ಆಗುತ್ತೆ ಬೈ. ವರ್ಣೆ ವಿಕೆಟ್ ತೆಗ್ದ. ಫಿಲ್ ಶಾಟ್ ಅವ್ಗೆ ಅಟ್ಯಾಕ್ ಮಾಡಕ್ಕೆ ಹೋದ. 1ನೇ ಬಾಲ್ 4 ಹೊಡೆದ. 2ನೇ ಬಾಲ್ ಹೊಡ್ಯಕ್ಕೆ ಹೋದ. 2 ಜಾಗಿ ಕ್ಯಾಚ್ ಹೋತು. ಬಟ್ ಪರವಾಗಿಲ್ಲ ಬೈ. 31 ಬಾಲಿಗೆ 56 ರನ್. 8ನೇ ಓವರ್ಗೆನ ಆಲ್ರೆಡಿ 92-93 ರನ್ಸ್ ಬಂದ್ಬಿಟ್ಟೈತಿ. ಆಲ್ರೆಡಿ ರನ್ಸ್ ಬಂದೈತಿ. ಓಕೆನಾ. ಇವಾಗ ಆರಾಮ್ ಈಸಿ. ಇವಾಗ ಯಾರು ಬ್ಯಾಟ್ಸ್ಮನ್ ಬರ್ತಾರೆ ನೋಡ್ಬೇಕು. ಅವನು DDP ಬರ್ತಾನೆ ಅಥವಾ ಲಿವಿಂಗ್ಸ್ಟನ್ ಬರ್ತಾನೆ ಅಥವಾ ರಜತ್ ಬರ್ತಾನೆ ನೋಡ್ಬೇಕು. 95ಗೆ 1 ವಿಕೆಟ್. 8.3 ಓವರ್ಸ್ ಬೈ. ವಿಕೆಟ್ ಕೈಯಾಗಿದ್ರೆ ನಾವು ಗೆದ್ದಾಗಿಳ್ತೀವಿ. ನೋ ಟೆನ್ಷನ್ ಅಟ್ ಆಲ್. ಪಕ್ಕಾ ಸಾಲ್ಟ್ ತನ್ನ ಕೆಲಸ ಮಾಡಿ ಹೋಗ್ಯಾನ. ಫಿಕ್ಸ್. ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ನು ಗುದ್ದಾಡ್ತಾರೆ. ದೇವದತ್ ಪಡಿಕಲ್ ಬಂದಾನ ಮಾರಯ್ಯ. ಮಿಡಲ್ ಓವರ್ದಾಗ ಅವ್ನು ಹೆಂಗೆ ಬ್ಯಾಟಿಂಗ್ ಮಾಡ್ತಾನೆ ಗೊತ್ತಿಲ್ಲ. ನನ್ನ ಮಗನೂ ಸುಮ್ ಟುಕು ಆಡಬಾರ್ದು. ಬಾರಿಶ್ ಹೊಡಿಬೇಕು ಅವನು ಹಂಗೆ ಆಡಲೇಬೇಕು. ನಾ ಹೇಳಿದೆ ಬ್ಯಾಡಪ್ಪ DDP ತೊಗೋಬೇಡ್ರಿಪ್ಪ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂತ ಹೇಳಿದೆ. ಇಲ್ಲಿ ನೋಡ್ರಿ 10 ಬಾಲಿಗೆ 10 ರನ್ ಹೊಡೆದು ಅಣ್ಣ ಕೈಯಾಗ ವಿಕೆಟ್ ಕೊಟ್ಟು ಹೋದ. 10 ಬಾಲಿಗೆ 10 ರನ್ ಹೊಡೆದು. ನಾನು ಹೇಳಿದೆ ಬೇಡ ಮನೋಜ್ ಪಾಂಡ್ಗೆ ಅಂತ ತೊಗೋರಿಪ್ಪ. ಅವಾಗ ಹೇಳ್ಬೇಕಂದ್ರೆ ಪ್ರೆಷರು ಇರಲಿಲ್ಲ. ಹೇಳ್ಬೇಕಂದ್ರೆ ಅವ ಹೊಡಿಯೋಬೇಕು ಅನ್ನೋ ಥರ ಆಲ್ರೆಡಿ ಇನಫ್ ಸ್ಕೋರ್ ಬಂದೈತಿ. ಬ್ಯಾಡ ಅಂತ ಹೇಳಿ ನಾ DDP ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಡ್ರಪ್ಪ ಅಂತೇಳಿ. ಈ 10 ರನ್ ಹೊಡ್ಯಾಕೆ ಇವನ ಬೇಕಾಗಿತ್ತಾನೆ. ಮನೋಜ್ ಪಾಂಡ್ಗೆ ಬಂದರೆ ಅವನು ಹೊಡಿತಿದ್ದ. ಈ RCBದವ್ರು ಒಂದೊಂದ್ಸತಿ ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸಾಕು ಮನೋಜ್ ಪಾಂಡ್ಗಿನ ಕರೆಸಿ ನೆಕ್ಸ್ಟ್ ಮ್ಯಾಚಿಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟ್ಸ್ಮನಿಗೆ. DDPಗೆ 10 ಬಾಲಿಗೆ 10 ರನ್ ಹೊಡೆದವ. ಒಂದೇ 4 ಹೊಡೆದಾನ. ಅದು ಬಾಲ್ ಟು ಬಾಲ್ ಹೊಡೆದು ಹೋದ. ಇರಲಿ ಪರವಾಗಿಲ್ಲ. ನಾವು ಮ್ಯಾಚ್ ವಿನ್ ಆಗೋ ಸಿಚುವೇಶನ್ದಾಗ ಇದೀವಿ. ಸೊ ಪರವಾಗಿಲ್ಲ. ಬಟ್ ನೆಕ್ಸ್ಟ್ ಮ್ಯಾಚಿಂದ ಅಣ್ಣ ಮನೋಜ್ ಪಾಂಡ್ಗೆ ಅಂತ ತೊಗೊಂಬರ್ರಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಮ್ಯಾಚ್ ವಿನ್ ಆಗೋ ಚಾನ್ಸಸ್ನಾಗ ಅದೇವಿ. 50 ಬಾಲಿಗೆ 50 ರನ್ ಬೇಕು. ಬಾಲ್ ಟು ಬಾಲ್ ಐತಿ. ಗೆಲ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಪ್ಲೀಸ್ ನೆಕ್ಸ್ಟ್ ಮ್ಯಾಚ್ ಮನೋಜ್ ಪಾಂಡ್ಗೆ ಬರಲಿ. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ. ಕಿಂಗ್ ಹಾಫ್ ಸೆಂಚುರಿ. 30 ಬಾಲಿಗೆ 53 ರನ್. ಕಿಂಗ್ ಹಾಫ್ ಸೆಂಚುರಿ ಸೇಫ್. ಹಾಫ್ ಸೆಂಚುರಿ 4 ಹೊಡೆದೆ. ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ಕೊಂಡ ನಮ್ಮ ಕಿಂಗ್ ಕೊಹ್ಲಿ. ಹೊಡೆದಾಗರು ಪವರ್ ಪ್ಲೇದಾಗ ಫುಲ್ ಅಗ್ರೆಸಿವ್ ಬ್ಯಾಟಿಂಗ್ ಅವ ಮತ್ತು ಫಿಲ್ ಶಾಟ್. ಒಳ್ಳೆ ರಜತ್ ಪಟ್ಟಿದಾರ ಅಗೇನೆಸ್ಟ್ ಸ್ಪಿನ್ನರ್. ಕೇಳಬೇಕಾ ಎಂತ 6 ಹೊಡೆದ ಅಂದ್ರವ ಬಾಯ್. ನೋಡ್ ಬಾಯ್ ಹೆಂಗ್ ಹೊಡಿತಾ ನೋಡ್ ಬಾಯ್ 6ನ.
ಬಿತ್ತು ಅವನು ಸಿಕ್ಸ್. ಯಾ ಲೆವೆಲಿಗೆ ಹೈಟ್ ಹೋದ್ ನೋಡಿ ಬಾಲ್. ಅದು ಇಲ್ಲಿ ನೋಡಿ ಬಾಲ್, ನೋಡಿ ಬಾಲ್, ನೋಡಿ ಬಾಲ್ 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 ಸೆಕ್ಸಿ ಶಾಟ್ ಬ್ರೋ. ಅಲ್ಲೋಡು 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 ಬಾಲ್, ಇಲ್ಲಿ ನೋಡ್ರಿ, ಇಲ್ಲಿ 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 ಸ್ಯಾಕ್ಸಿ ಶಾಟ್. ಅವನು ಕ್ಲೀನ್ ಶಾಟ್ ಹೊಡಿತಾ ನೋಡಿ ಸಿಕ್ಸ್. ಬಿಗ್ ಫ್ಯಾನ್ ನಾನು, ಬಿಗ್ ಫ್ಯಾನ್. ರಜತ್ ಪಟಿದಾರ್ ಹೊಡಿಯೋ ಸಿಕ್ಸ್ ಐತೆ ನೋಡ, ಬಿಗ್ ಫ್ಯಾನ್. ಈ ಓವರ್ ನೀವು ನೋಡ್ರಿ, 1 4 4 2 4. ಇನ್ನೆಷ್ಟು ಬೇಕು? 31 ಬಾಲಿಗೆ 22 ರನ್, 153ಗೆ 2 ವಿಕೆಟ್. ಇನ್ನು 5 ಓವರ್ ಆರಾಮ್. ನಮ್ಮ ಪಟ್ಟಿದಾರ ಮತ್ತೊಂದು 4 ಹೊಡೆದ. ನೋಡ್ರಿ 1 4 4 2 4 4 ಬೈ 15 ಓವರ್ 157 for 2. ಅಷ್ಟೇ ಸಾಕು. ಅವನವನ ಇನ್ನು 30 ಬಾಲಿಗೆ 18 ರನ್ ಬೇಕು ನಮಗೆ ಅಷ್ಟೇ. ಈ ಹರ್ಷಿತ್ ರಾಣನ ಓವರಿಗೆ ಬರಾಬ್ರಿ 1 4 4 1 ಡಬಲ್ 4. ಪಟ್ಟಿದಾರ ಫುಲ್ ಚಾರ್ಜ್ ತೊಗೊಂಬಿಟ್ಟ. ಇವಾಗ ವೈಭವ್ ಹೊರರೋ ಬಂದು ನನ್ನ ಬ್ಯಾಟಿಂಗಿಗೆ ಬೌಲಿಂಗಿಗೆ. ಇವನು ಓವರಿಗೆ ಒಂದು 15 ರನ್ ಹೊಡೋ, ನೆಕ್ಸ್ಟ್ ಒಂದು 17 ಓವರಿಗೆ ಮ್ಯಾಚ್ ಖತಮ್ ಮಾಡಿಬಿಡ್ಬೇಕು ಅಷ್ಟೇ. 25 ಬಾಲಿಗೆ 9 ರನ್ ಬೇಕು ಅಷ್ಟೇ. ಲಿವಿಂಗ್ಸ್ಟನ್ ಬಂದು ನನ್ನ ಬ್ಯಾಟಿಂಗಿಗೆ. ಅವನ ನೆಕ್ಸ್ಟ್ ಓವರ್ ಮ್ಯಾಚ್ ಫಿನಿಶ್ ಮಾಡ್ಬೇಕು. ಸಿಂಪಲ್ ಬೈ, ಸಿಂಪಲ್. ರಜತ್ ಪಟ್ಟಿದಾರ ಮೊಕ್ಲಾರ ಹೊಡೆದೋದ, 16 ಬಾಲಿಗೆ 34 ರನ್ ಹೊಡೆದೋದ, ಮುಗೀತು. ನೆಕ್ಸ್ಟ್ ಓವರ್ ಒಳಗೆ ಮ್ಯಾಚ್ ಮುಗಿಸ್ಬೇಕು ಅಷ್ಟೇ ಬ್ರೋ. 2 ರನ್ ಬೇಕೀಗ, 2 ರನ್. ಅಣ್ಣ ಲಿವಿಂಗ್ಸ್ಟನ್ ಸಿಕ್ಸ್ ಹೊಡೆದ, ಸಿಕ್ಸ್ ಬಾಯ್. ಏನು ಶಾರ್ಟ್ ಹೋದ್ ಗೊತ್ತಾನ ಬಾಲ್ ಅದು ಹೊಡೆದ ನೋಡಿ. ಇಲ್ಲಿಗೂ ಬಿದ್ದೈತಿ, ಇಲ್ಲಿಗೆ ನಮ್ಮ ವಿರಾಟ್ ಕೊಹ್ಲಿ ಬಿಡ್ಲೇ ಹೇಳಿದ್ನಿಲ್ಲ. ಲಿವಿಂಗ್ಸ್ಟನ್ ನಾನು ಏನು ಹೇಳಿದ್ದೆ, ನೆಕ್ಸ್ಟ್ ಓವರ್ ಮ್ಯಾಚ್ ಮುಗೀತೈತಿ ಅಷ್ಟೇ. ಮುಗೀತಂತ ಹೇಳಿದ್ನೇ ಇಲ್ಲ, ಮುಗೀತ. 16.1 16.3ಗೆ ಮ್ಯಾಚ್ ಮುಗೀತೈತಿ. ನೋಡ್ರಿ ಬೇಕಾದ್ರೆ ನೀವು ನೋಡ್ಕರ್ರಿ, ಇಲ್ಲಿ ನೋಡ್ರಿ 16.1 ಅಂತ ಐತಲ್ಲ, 16.3 ಬರೋದ್ರಾಗ ಮ್ಯಾಚ್ ಮುಗೀತೈತಿ. ಗೆದ್ವಿ ಚೇಸ್ ಇಸ್ ಡನ್. ಏನು ಹೇಳಿದ್ದೆ? 16.2ಗೆ ಮುಗಿದೋಯ್ತು. 16.3 ಅಂತ ಹೇಳಿ 16.2ಗೆ ಮುಗಿತು. 1ನೇ ಬಾಲ್ 6, 2ನೇ ಬಾಲ್ 4. ಡಿಂಚಿಕ. RCB ವಾಟ್ಸಪ್ನಾಗ ಸ್ಟೇಟಸ್ ತುಂಬಿಸೋದು, ಫುಲ್ ಸ್ಟೇಟಸ್. ಟ್ರೇನ್ ಹತ್ತಿಸ್ಬಿಡೋದು ಅವನ. ಲಾಸ್ಟ್ ಮ್ಯಾಚ್ ಮುಗಿಯೋವರೆಗೂ ನಮ್ಮ ಕಿಂಗ್ ಕೊಹ್ಲಿ ನಿಂತಾನೆ. RCB ವಿನ್ನರ್. Yes. See you in next video. ನೆಕ್ಸ್ಟ್ ಮ್ಯಾಚ್ ಐತಿ ಚೆನ್ನೈ ಮೇಲೆ. ತಿಂಡಿ ಮ್ಯಾಚ್ ಅದೇನ, ತಿಂಡಿ ಮ್ಯಾಚ್ ಅದ ಚೆನ್ನೈ ಮೇಲೆ ಐತಿ. ಬಾಯ್ ಮಕ್ಕಳರೆ, see you in next video. ಜೈ RCB.